ನಿಮ್ಮ ದೇವರು ದೊಡ್ಡವ್ರು ಮಾಡಬೇಕು ಅಂದರೆ ನಿಮ್ಮ ದೃಷ್ಟಿ ದೊಡ್ಡದಾಗಬೇಕು ಅಂತ ಕುವೆಂಪು ಕಾರಂತರು ಹೇಳ್ತಾರೆ ಅಲ್ವಾ. ಇಲ್ಲದೇ ಇದ್ದರೆ ಕೃಷ್ಣ ಅಂದರೆ ಅವರು ಅದೇ ಹೇಳ್ತಾರೆ. ಕೃಷ್ಣ ಅಂದರೆ ಹೀಗೆ ಕೊಳ್ಳಲ್ಲಿ ಇಟ್ಕೊಂಡಿರ್ತಾನೆ, ಕೈಲಿ ಒಳ್ಳೆ ಬಟ್ಟೆ ಹಾಕೊಂಡಿರ್ತಾನೆ, ತಲೆಗೆ ನವಿಲ್ಗರಿ ನೀವು ಇಲ್ಲಿಗೆ ನಿಂತು ಹೋಗ್ಬಿಟ್ರೆ ಕೃಷ್ಣ ಒಂದು ಅನುಭವವಾಗಿ ನಿಮಗೆ ದಕ್ಕೋದಿಲ್ಲ. ಮೂರ್ತಿಯಾಗಿ ದಕ್ಕಬಹುದು, ಚಿತ್ರವಾಗಿ ದಕ್ಕಬಹುದು, ಅನುಭವವಾಗಿ ದಕ್ಕೋದಿಲ್ಲ. ನಮ್ಮ ಪುತಿ ನರಸಿಂಹಾಚಾರ್ಯರು ಸರ್, ನನಗೆ ಆ ತಲೆಮಾರಿನ ಹಲವಾರು ಜನ ಲೇಖಕರಿದ್ದಾರಲ್ಲ, ಎಂಥ ಅದ್ಭುತವಾದ ಲೇಖಕರು, ಜನಗಳನ್ನು ಹೇಗೆ ಫೇಸ್ ಮಾಡ್ತಾಯಿದ್ರು ಅಂತ. ಮೂರ್ತಿರಾಯರು ಅವರು ದೇವರು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ದೇವರು ಅನ್ನೋ ಪುಸ್ತಕ ನಾಸ್ತಿಕತ್ವವನ್ನು ಪ್ರತಿಪಾದಿಸುವಂಥ ಪುಸ್ತಕ. ದೇವರು ಅನ್ನೋದೆಲ್ಲ ಸುಮ್ಮನೆ ಹೀಗೆ ಒಂದು ಅಷ್ಟೇ ನಾವು ಅಂದ್ಕೊಂಡಿದ್ದೀವಿ, ಅದೆಲ್ಲವನ್ನು ಅವರು ತಾರ್ಕಿಕವಾಗಿ ಅಲ್ಲ ಅಂತ ಹೇಳ್ತಾ ಹೋಗ್ತಾರೆ, ನಾಸ್ತಿಕವಾದ. ಈ ಪುಸ್ತಕನ ಒಬ್ಬಳು ಹುಡುಗಿ ಕೊಟ್ಟು ಅದರಲ್ಲಿ ದೇವರು ನಿನಗೆ ಒಳ್ಳೆಯದು ಮಾಡಲಿ ಅಂತ ಬರೆದು ಸೈನ್ ಹಾಕಿರ್ತಾರೆ. ಓಕೆ. ಆ ಹುಡುಗಿಗೆ ಗೊತ್ತಿರಲ್ಲ, ಪುಸ್ತಕ ಓದ್ತಾಳೆ, ಏನೋ ದೇವ್ರ ಬಗ್ಗೆ ಇರ್ಬೋದು ಒಂದು ಪುಸ್ತಕ ಓದಿದ್ರೆ ನಿರೀಶ್ವರವಾದ ಪುಸ್ತಕ ಅದು. ಆ ಹುಡುಗಿ ಹೇಳ್ತಾಳೆ, ತಾತ ಏನು ಮೋಸ, ನೀವು ದೇವರಿಲ್ಲ ಅಂತ ಪುಸ್ತಕ ಬರೆದಿದ್ದೀರಿ, ಒಳ್ಳೆಯದು ಅಂತ ಬರೆದಿದ್ದೀರಲ್ಲ, ಸರಿನಾ ಇದು ಅಂತ ಕೇಳ್ತಾಳೆ. ಆ ಕಾಲದವ್ರಿಗೆ ಇದು ಕ್ಲಾರಿಟಿ ಹೆಂಗಿತ್ತು ಅಂದರೆ, ಮೂರ್ತಿರಾಯರು ಹೇಳ್ತಾರೆ, ದೇವರಿಲ್ಲ ಅನ್ನೋದು ನಂದು ಆರ್ಗ್ಯುಮೆಂಟ್ ಅಮ್ಮ, ಸತ್ಯ ನನಗೆ ನಮ್ಮ ಗೊತ್ತು, ನಂದು ಆರ್ಗ್ಯುಮೆಂಟ್ ಅಷ್ಟೇ. ದೇವ್ರು ಇರಲೂಬಹುದು, ಅವನು ಇನ್ನೇ ಅವನಿಗೂ ದರ್ಶನ ಆಗಿರಬಹುದು, ನನಗೆ ಗೊತ್ತಿಲ್ಲ, ನನ್ನ ಆರ್ಗ್ಯುಮೆಂಟ್ ಅಷ್ಟೇ. ಹಾಗೆ ಎಷ್ಟೋ ಜನಕ್ಕೆ ದೇವ್ರು ಇದ್ದಾನೆ ಅನ್ನೋದು ಆರ್ಗ್ಯುಮೆಂಟು. ಎಸ್ ಎಸ್, ಅವನಿಗೂ ಸತ್ಯ ಗೊತ್ತಿಲ್ಲದೆ ಇರ್ಬೋದು. ಆದರೆ ನಾವಿಬ್ಬರೂ ಹೀಗೆ ಘರ್ಷಿಸ್ತಾನೆ ಸತ್ಯ ದರ್ಶನ ಮಾಡ್ಕೋಬೇಕಮ್ಮ. ಆದರೆ ಬಟ್ ದೇವರಿಲ್ಲ ಅಂತ ಆರ್ಗ್ಯುಮೆಂಟು ಅಂತ ಒಪ್ಪುವಂಥ ಮೂರ್ತಿರಾಯರು ದೇವರು ಒಳ್ಳೆಯದು ಮಾಡಲಿ ಅಂತ ಬರ್ತಿದ್ದು ಪರಿಪಾಠ ನಡ್ಕೊಂಡು ಬಂದಿದೆ. ಅದೇ ಅವ್ರು ಹೇಳ್ತಾರೆ, ನೋಡು, ಇದು ದೊಡ್ಡವರು ಚಿಕ್ಕವರನ್ನ ಆಶೀರ್ವದಿಸುವ ಕ್ರಮ ಅಷ್ಟೇ. ನೀನು ಅದಕ್ಕಿಂತ ಹೆಚ್ಚಿನ ಅರ್ಥ ಇವ್ರು ದೊಡ್ಡವ್ರು ಹೇಳಿದ ಮೇಲೆ ದೇವ್ರಿಗೆ ಇನ್ನೇನು ಕೆಲಸ ಇಲ್ಲ, ನನ್ನನ್ನು ಒಳ್ಳೇದು ಮಾಡೋದೇ ಕೆಲಸ ಅಂತ ಅನ್ಕೋಬೇಡ. ಇದು ಹೀಗೆ ಅಂತಾರೆ, ಆಯ್ತಾ. ಎಸ್. ನಮ್ಮ ಪುತಿ ನರಸಿಂಹಾಚಾರ್ಯರಿಗೆ ಅವ್ರ ಆಸ್ತಿಕರು, ಅವ್ರ ಕೃಷ್ಣ ಒಂದು ಅನುಭವ. ನನಗೆ ನೀಲಾಕಾಶವನ್ನು ನೋಡಿದಾಗೆಲ್ಲ ಕೃಷ್ಣ ಮೈದೂರಿದ ಹಾಗೆ ಕಾಣಿಸುತ್ತೆ ಅಂತಾರೆ. ಗಾಳಿ ಸುಳಿದು ಹೋದರೆ ಕೃಷ್ಣನ ಉತ್ತರೀಯ ಸೋಕ್ತು ನನಗೆ ಅಂತಂತಾರೆ. ಎಲ್ಲೋ ನೀರಿನ ಅಲೆಗಳ ಸದ್ದು ಕೇಳಿದ್ರೆ ಕೃಷ್ಣ ಕೊಳಲುತ್ತಿದ್ದಂಗೆ ಅನ್ನಿಸ್ತದೆ ನನಗೆ ಅಂತ ಅಂತಾರೆ.